ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮ್ಮ ಜೊತೆಯಲ್ಲಿದ್ದಾರೆ ರಶೀನ್ ಸುಬ್ಬಯ್ಯನವರು. ಮುದ್ದಂಡ ಸಣ್ಣ ವಯಸ್ಸಲ್ಲಿ ಎಂಥ ಒಂದು ಸಾಧನೆ ಮಾಡಿದ್ದಾರೆ ನೋಡಿ. ಇಡೀ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದರು ಸರ್. ಅಷ್ಟು ದೊಡ್ಡ ಜವಾಬ್ದಾರಿನ ವಹಿಸಿದ್ದೀರಿ, ಬೆಂಗಳೂರಲ್ಲಿ ಇರ್ತೀರಿ, ಒಳ್ಳೆ ಕಂಪನಿಯಲ್ಲಿ ಕೆಲಸ. ಆದರೆ ಇದನ್ನೆಲ್ಲ ನೋಡಾಗ ನಿಮಗೆ ಒಂದು ಉತ್ಸಾಹ ಬರ್ತಾ ಇದೆ? ಇದು ನಾವು ಫಸ್ಟ್ ನಮ್ಮ ಫ್ಯಾಮಿಲಿಯಿಂದ ಟೀಮ್ ಹಾಕಿದ್ದು 2001ನಲ್ಲಿ ಚಪ್ಪುಟ್ರಕ್ಕೆ ಆದಾಗ, ಮೇ ಬಿ ಒಂದು 17-18 ವರ್ಷ ಇದ್ದಿರ್ಬೋದೇನೋ. ಆಗಲೇ ಒಂದು ಥಾಟ್ ಇತ್ತು ಮಾಡಬೇಕು ಅಂತ, ಅದು ಅಲ್ಲಿಗೆ ನಿಂತೋಯ್ತು. ಈಗ 2022ರಲ್ಲಿ ನಾನು ಬೆಂಗಳೂರಲ್ಲಿ ಈಗ ಒಂದು 2 ಕೋವಿಡ್ ಆದಮೇಲೆ ನಾವು ರೆಗ್ಯುಲರ್ಗೆ ಹಾಕಿ ಆಡ್ತಾಯಿದ್ವಿ. ಮೊದಲು ಬಿಟ್ಟೋಗಿದ್ದು ಒಂದು 10 ವರ್ಷ. ಕೋವಿಡ್ ಆದಮೇಲೆ ಆಡೋಕ್ಕೆ ಶುರು ಮಾಡಿದ್ವಿ. ಆವಾಗ ಸರಿ ಒಂದಿನ ಬೆಳಗ್ಗೆ ಯಾರೋ ಪ್ರೀವಿಯಸ್ ಡೇ ಬಂದ್ಬಿಟ್ಟು ಏನೊಂದು ಟೂರ್ನಮೆಂಟ್ ಇದೆ, ಸ್ವಲ್ಪ ಸ್ಪಾನ್ಸರ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ನನಗೊಂದು ಥಾಟ್ ಬಂತು, ಓಕೆ ನಾವು ಮಾಡ್ಬೋದಲ್ವಾ ಅಂತ. ಫ್ಯಾಮಿಲಿ ಅವ್ರ ಜೊತೆ ಮಾತಾಡಿ ನಾವು ಅವಾಗ ಅಪ್ಲಿಕೇಶನ್ ಕೊಟ್ವಿ. ಆಗ 2023ರಲ್ಲಿ ಅಲಾಟ್ ಮಾಡಿದ್ವಿ. 2025ರಲ್ಲಿ ನೀವು ಮಾಡ್ಬೋದು ಅಂತ ಹೇಳಿದ್ರು. ಅನುಮತಿ ಸಿಕ್ತು ಎಲ್ಲಿಂದ? ಬೋಪಣ್ಣವರೇ ಫೋನ್ ಮಾಡಿ ಹೇಳಿದ್ರು. ಮತ್ತು ಅದೇ ವರ್ಷ ನಾವು ಐ ಥಿಂಕ್ ಮೇ ಇರ್ಬೋದು, ಮೇ ಅಲ್ಲ ನವಂಬರಲ್ಲಿ ಅವ್ರು ಲೆಟ್ರ್ ಕೊಟ್ಟರು ಮಡಿಕೇರಿಯಲ್ಲಿ. ಅಲ್ಲಿ ನಮ್ಮ ಚಟುವಟಿಕೆಗಳು ಶುರುವಾಯಿತು. 24 ಕುಂಜೋಳದವ್ರು ನಡೆಸಿದ್ರು. ಐ ಥಿಂಕ್ 23ರಲ್ಲಿ 336 ತಂಡಗಳು ಬಂದಿರ್ಬೋದು. ಅಲ್ಲಿಂದ 24ರಲ್ಲಿ 360 ಬಂತು. ನಾವು ಅವಾಗ ನಮ್ಮ ಏನು ಫ್ಲ್ಯಾಗ್ ಕೇಳ್ಕೊಳಕ್ಕೆ ಹೋದಾಗ ನಾನು ವೇದಿಕೆಯಲ್ಲಿ ಹೇಳಿದೆ, ನಾವು ನಿಮ್ಮೆಲ್ಲ ಸಹಕಾರದಿಂದ 400 ಗಡಿ ಮುಟ್ಟೋ ಪ್ರಯತ್ನ ಮಾಡಿದ್ವಿ. ಆಲ್ಮೋಸ್ಟ್ ಸಕ್ಸಸ್ಫುಲ್ ಆದ್ವಿ. ನಮಗೆ 400 ಮಾಡ್ಬೋದಾಗಿತ್ತು. ಯಾಕೆಂದರೆ ನಾವು ಯಾವಾಗ ಲಾಸ್ಟ್ ಡೇಟ್ ಕೊಟ್ಟಾಗಿ ನಮ್ಮ ಫಿಕ್ಚರ್ಸ್ ಆಗ್ತಾಯಿದ್ವಿ, 3 ಫ್ಯಾಮಿಲಿಯವ್ರು ಬಂದರು ನಾವು ಮಾಡ್ತೀವಿ, ನಾವು ಎಂಟ್ರಿ ಲೇಟ್ ಆಯಿತು ಅಂತ. ಬಟ್ ನಾವು ಒಪ್ಕೊಳ್ಳಿಲ್ಲ, ಬಿಕಾಸ್ ಅರ್ಧ ಫಿಕ್ಚರ್ ಆಗಿತ್ತು. 400 ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದ್ರೆ ನಾವು ಏನು ಮಾಡ್ತೀವಿ ಅದು ನಮಗೆ ಮನಸ್ಸಿಗೆ ಸಮಾಧಾನ ಇರಬೇಕು. ಸುಮ್ಮನೆ ಎಂಟ್ರಿ ಯಾಕೆ ಮಾಡೋದು, ಅದೇನು ದೊಡ್ಡ ಕೆಲಸ ಅಲ್ಲ. 3 ಬಂದ ಮೇಲೆ ಇನ್ನೊಂದು ಮಾಡ್ಬೋದಾಗಿತ್ತು. ಬಟ್ ನಾವು 396ಕ್ಕೆ ನಿಲ್ಲಿಸಿದ್ವಿ. ಆಮೇಲೆ ಏನಕ್ಕೋ ಅಂಕಿಅಂಶ ನೋಡ್ಬೇಕಾದ್ರೆ ಅದು ಬಂದು 9ಕ್ಕೆ ನಿಲ್ತಾಯಿತ್ತು, ನಂಬರ್ 396. ನಮ್ಮ ವೇದ ಪುರಾಣ ಪ್ರಕಾರ ನೋಡಿದ್ರೆ 199 ವೆರಿ ಯಾಕೆಂದರೆ ಇಟ್ ಬಿಗಿನ್ಸ್ ವಿತ್ 1 ಎಂಡ್ಸ್ ವಿತ್ 9 ಇಸ್ ಅ ವೆರಿ ಪವರ್ಫುಲ್ ನಂಬರ್. ಅಲ್ಲಿ 0 ಇಲ್ಲ ಅಂದರೆ ಸ್ಟಾಪ್ ದೇ. ಅದು ನಮ್ಮ ಇಂಡಿಯನ್ನೇ ಆ 0 ಕಂಡು ಹಿಡಿದು ಮುಂದೆ ತಗೊಂಡೋಗಿದ್ದು ಅದು ನಮ್ಮ ತಂಡ ತುಂಬ ಕೆಲಸ ಮಾಡಿ ನಾವು ಏನು ಮಾಡಿದ್ವಿ, ಈ ಸತಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದ್ವಿ. 396ರಲ್ಲಿ ನಮ್ಮ ಡೇಟಾ ಪ್ರಕಾರ 180 ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ. ಎಲ್ಲೆಲ್ಲಿಂದನೂ ಅವರು ಏನು 2 ನಿಮಿಷ ಕೆಲಸ. ಗೂಗಲ್ ಪೇ ಮಾಡೋಕ್ಕೆ ಒಂದು ಸ್ಕ್ಯಾನರ್ ಇತ್ತು, ಮಾಡಿ ನಮಗೆ ಇಮೇಲ್ ಬರ್ತಾಯಿತ್ತು, ನಾವು ಅವರಿಗೆ ರಿಸಿಪ್ಟ್ ಕಳಿಸ್ತಾ ಇದ್ವಿ. ಸೊ ದಟ್ ವಾಸ್ ವೆರಿ ಸಕ್ಸಸ್ಫುಲ್ ಮಾಡಲ್. ಆಮೇಲೆ ಏನು ಮಾಡಿದ್ವಿ ನಾವು, ನಮ್ಮ ಆರ್ಗ್ಯಾನಿಕ್ ಏನಿದೆ ಅಂದರೆ ಇಷ್ಟು ವರ್ಷ ಫಾಲೋ ಮಾಡ್ಕೊಂಡು ಬಂದಿರೋದು ಅದನ್ನು ಬಿಡಬಾರ್ದು ಅಂತೇಳಿ ಎಲ್ಲ 40 ಹಬ್ಬಗಳಲ್ಲಿ ನಮ್ಮ ಬುಕ್ಗಳನ್ನು ಕೊಟ್ಟು ಅಲ್ಲಿ ಅವ್ರಿಗೆ ಹೇಳಿ, ಮತ್ತು ಲೋಕಲ್ ನಾವು ರೇಡಿಯೋ ಆ್ಯಡ್, ಪೇಪರ್ ಆ್ಯಡ್ ಕೊಡ್ತಾಯಿದ್ವಿ. ಅದೆಲ್ಲದ ಪರಿಣಾಮ 399 ಬಂತು. ಸರ್, ತಾವು ಸಣ್ಣ ವಯಸ್ಸಲ್ಲಿ ಸಾಧನೆ ಮಾಡಿ ಸರ್ ಒಂದು ವಿಭಿನ್ನವಾಗಿ ಮಾಡಿ ಒಂದು 5 ಮನೆಯೇ ತಂದು ವೇದಿಕೆಯಲ್ಲಿ 5 ಮನೆಯನ್ನು ಬರಲೇ ಇರಲ್ಲ. ಆ ಒಂದು ಏನು ಕಲೆ ಸಂಸ್ಕೃತಿಗೆ ಒತ್ತು ಕೊಡಬೇಕಂತ ಪ್ರಯತ್ನ, ಇದೆಲ್ಲ ನಿಮ್ಮ ಆಲೋಚನೆಗಳು ಹೇಗೆ? ಸರ್, ಏನಾಗಿದೆ ಅಂತೇಳಿ ನಾನು ಇನ್ನೇ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬುಕ್ ಲಾಂಚ್ ಇತ್ತು, ಸ್ಟಿಕ್ ವಿತ್ ಮ್ಯಾಜಿಕ್ ಅಂತ ಹೇಳ್ಕೊಂಡು ಒಳ್ಳೆ ಬುಕ್ ಚೆನ್ನಾಗಿ ಬರೆದಿದ್ದಾರೆ. ಸೊ ಆವಾಗ ಹೇಳಿದ್ರೆ ಒಂದು ನಮ್ಮ ಮಾಧ್ಯಮ ಮಿತ್ರರನ್ನ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಪ್ರತಿ ಪ್ರೆಸ್ ಕಾನ್ಫರೆನ್ಸ್ ಹೇಳೋರು 25 ವರ್ಷ ಸಿಲ್ವರ್ ಜೂಬ್ಲಿ ಏನು ಸ್ಪೆಷಲ್. ಸೊ ದೇ ಪುಶ್ಡ್ ಅಸ್ ಸೋ ಹಾರ್ಡ್. ನಾವು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕಾಗಿತ್ತು, ಏನು ಮಾಡೋಣ ಅಂತ ಹೇಳುವಂಥದ್ದು. ಅದರಿಂದ ನಾನೊಂದು ಸತಿ ಕಳೆದ ವರ್ಷ ಗ್ರೀಸಿಗೆ ಹೋಗಿದ್ದೆ, ಕೆಲಸದ ಮೇಲೆ ಗ್ರೀಸಿಗೆ ಹೋಗಿದ್ದೆ. ಎಥೆನ್ಸಲ್ಲಿ ನಾವು ಇದೆಲ್ಲೇ ಕೆಲಸ ಇದ್ದಿದ್ದು. ನನಗೆ ಸಾಯಂಕಾಲ ಸಿಟಿ ಟೂರಿಗೆ ಅಂತ ಹೋಗಿದ್ವಿ. ಎಥೆನ್ಸ್ ಸ್ಟೇಡಿಯಂ ಹೋದಾಗ ಅಲ್ಲಿ ನಮಗೆ ಅಲ್ಲಿ ಗೈಡ್ ಹೇಳ್ತಾಯಿದ್ರು, ಪ್ರಪಂಚದಲ್ಲಿ ಎಲ್ಲಿ ಒಲಿಂಪಿಕ್ಸ್ ನಡೆದ್ರು ಕ್ರೀಡಾ ಜ್ಯೋತಿ ಹೊರಡೋದು ಇಲ್ಲಿಂದಲೇ. ಅವಾಗ ನಾನು ಯೋಚನೆ ಮಾಡಿದೆ, ನಾವು ಯಾಕಿದು ಶುರು ಮಾಡಬಾರ್ದು. ಯಾಕೆಂದರೆ 25ನೇ ವರ್ಷ ಅದಕ್ಕೆ ಶುರು ಮಾಡಿದ್ದು ಪಾಂಡಂಟ ಮನೆ ಕನ್ನಡದಲ್ಲಿ.
ಸೊ ಅವ್ರ ಮನೆಯಿಂದನೇ ಹೊರಟು ಒಂದು ಎಲ್ಲ 5 ಮನೆಗಳಿಗೆ ಇಷ್ಟು ವರ್ಷ 24 ವರ್ಷ ಯಾವುದಾದ್ರು ಕುಟುಂಬಗಳು ಇದನ್ನು ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಪ್ರಯತ್ನದಿಂದ ಇಷ್ಟು ದಾಖಲೆಗಳಾಗಿರೋದು. ಈ ವರ್ಷ 396 ತಂಡ ಬರೋಕ್ಕೆ ಅವ್ರದ್ದೆಲ್ಲರದ್ದು ಕೊಡುಗೆ ಇದೆ, ಶ್ರಮ ಇದೆ. ಅದಕ್ಕೆ ಅವ್ರಿಗೊಂದು ಕೃತಜ್ಞತೆ ಹೇಳೋಕ್ಕೆ ಇದೊಂದು ಮೂಲಕ ಮಾಡೋಣ ಅಂತೇಳಿ ಒಂದು ಪ್ಲ್ಯಾನ್ ಹಾಕಿದ್ವಿ. ನಮ್ಮ ಕುಟುಂಬದವ್ರ ಜೊತೆ ಮಾತಾಡಿದಾಗ ಮಾಡೋಣ ಅಂತ ಆಯಿತು. ಅಲ್ಲಿ ಒಂದು ರೂಟ್ ಮ್ಯಾಪ್ ಆಗಿ ಅದು ತುಂಬ ಕೆಲಸ ಆಗಿದೆ, ಭಾರಿ ದೊಡ್ಡ ಅದು 3 ದಿನದ ಕಾರ್ಯಕ್ರಮ. ಅದು ನಮಗೆ ಏನಾಯಿತು, 4 ದಿನ ನಮ್ಮದು ಉದ್ಘಾಟನೆ ಇತ್ತು, ಸ್ವಲ್ಪ ತುಂಬ ಟೈಟ್ ಆಯಿತು. ಅದಕ್ಕೆ 260 ಕಿಲೋಮೀಟರ್ ಟೋಟಲ್, ಅದರಲ್ಲಿ 128 ಕಿಲೋಮೀಟರ್ ನಮ್ಮ ಓಟಗಾರರು ಓಡ್ಕೊಂಡೇ ಹೋಗಿ ಮನೆ ಮನೆಗೆ ಟಾರ್ಚ್ ತಗೊಂಡೋಗಿ ಅವ್ರದ್ದು ಏನು ನಾವು ಗುರು ಕಾರಣ ಅಂತ ಹೇಳ್ತೀವಿ, ಅವ್ರಿಗೆ ನಮ್ಮ ಅಲ್ಲಿ ಹೋಗಿ ಅವರಲ್ಲಿ ದೀಪ ಇಟ್ಟು ಪುನಃ ಅವ್ರ ಮನೆಯಿಂದ ಒಂದು ದೀಪ ಹಚ್ಕೊಂಡು ಅದಕ್ಕೆ ಹಾಕಿ ಅಲ್ಲಿ ನಾವು ಬಂದು ಲಾಸ್ಟ್ ದಿನ ಶಾಂತಿಂಡಲ್ಲಿ ಹೋದ್ವಿ. ಅಲ್ಲಿ ಆ ಜ್ಯೋತಿ ಅಂತಂದು ನಮ್ಮ ಇಲ್ಲಿ ಮಡಿಕೇರಿದು ಅಧಿದೇವತೆ ಅಂತ ಏನಿದ್ವಿ ಕರವಲೆ ಭಗವತಿ ಮಹಿಷಾಮರ್ದಿನಿ, ಆ ದೇವಸ್ಥಾನದಲ್ಲಿ ಆ ಜ್ಯೋತಿನಿಟ್ಟು ನೆಕ್ಸ್ಟ್ ಡೇ ನಮ್ಮ ಉದ್ಘಾಟನೆ ದಿನ ನಮ್ಮ ಜನರಲ್ ತಿಮ್ಮಯ್ಯ ಸರ್ಕಲಿಂದ ಆ ದೀಪನ ತಂದು ಇಲ್ಲಿ ಇದು ನೋಡ್ಬೋದು ನೀವು ಅಲ್ಲಿ ಮಾಡಿದ್ವಿ. ಅದೊಂದು ಹೊಸ ಪ್ರಯತ್ನ ಆಗಿ ಇದು ದೇವರ ದಯದಿಂದ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾವು ಎಲ್ಲೆಲ್ಲ ಹೋಗಿದ್ದೀವಿ, ಎಲ್ಲ ಪ್ರತಿ ಮನೆಗಳಲ್ಲಿ ಒಳ್ಳೆ ಗೌರವ ಸಿಕ್ತು. ಬೇರೆ ಮಿನಿಮಮ್ ಕನಿಷ್ಠ 200 ಜನರ ಮೇಲೆ ಅಲ್ಲದೆ ಕಡಿಮೆ ಇರಲಿಲ್ಲ. ಕೆಲವು ಮನೆಯಲ್ಲಂತೂ ಇಡೀ ಊರಿನವರೇ ಸೇರಿದ್ರು, 500-600 ಜನರಿದ್ರು. ನಮಗೇನೆ ಆಶ್ಚರ್ಯ, ಯಾಕೆಂದರೆ ನಾನು ಓಡಿದೆ ಒಂದು 8 ಕಿಲೋಮೀಟ್ರ್. ಅದು ಆ ಓಡಿದವ್ರಿಗೆ ಮಾತ್ರ ಆ ಫೀಲಿಂಗ್ ಗೊತ್ತು. ನೀವು ಬೇಕಾದ್ರೆ 15-20 ಜನರು ಓಡಿದ್ದಾರೆ, ಅದರಲ್ಲಿ 6 ಜನರು ಫುಲ್ 128 ಕಿಲೋಮೀಟ್ರ್. ನಾವು 8 ಕಿಲೋಮೀಟ್ರ್ ಓಡಿದೆ ಶುರು ದಿನ, ಯಾಕೆಂದರೆ ಇಷ್ಟು ಕಾರ್ಯಕ್ರಮ ಇರೋದ್ರಿಂದ ಓಡೋಕ್ಕಾಗಲಿಲ್ಲ, ನಮಗೆ ಬೇರೆ ಕೆಲಸಗಳಿತ್ತು. ನೀವು ಅದು ತಗೊಂಡು ಓಡಿ ಆ ಮನೆಗೆ ಹೋಗುವಾಗ ಆ ಫೀಲಿಂಗ್ ಏನಿರುತ್ತೆ ಅದು ನೀವು ಎಕ್ಸ್ಪೀರಿಯೆನ್ಸ್ ಆಗಬೇಕಷ್ಟೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಅವರು ನಮ್ಮ ಸಾಂಪ್ರದಾಯಿಕ ಉಡುಪಲ್ಲಿ ನಮ್ಮನ್ನ ಬರಮಾಡಿಕೊಂಡಿರೋದು ರೀತಿ, ಹೂ ಹಾಕೋದು, ಅದೊಂಥರ ಅಲ್ಟಿಮೇಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್. ಅದು ಇನ್ನೂ ಸಿಕ್ಕುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್, ತಾವು ಇಷ್ಟು ದೊಡ್ಡ ಜವಾಬ್ದಾರಿ ಅತ್ಯಂತ ಸರಳವಾಗಿರ್ತಾರೆ, ಎಲ್ಲರ ಜೊತೆ ನಗ್ನಗ್ತಾ ಮಾತ್ರ. ಎಷ್ಟೇ ಟ್ರಸ್ಟ್ ಇರಲಿ ಅವ್ರ ಮುಖದಲ್ಲಿ ಕಾಣಲ್ಲ, ಎಲ್ಲರನ್ನೂ ಮಾಡ್ಕೊಳ್ತೀವಿ. ಯಾರು ಕೇಳಿದ್ರು ಏನಿಲ್ಲ ಅನ್ನಲ್ಲ, ಅಷ್ಟು ಕೂಡ ಮಾಡ್ತೀವಿ. ಸರ್, ಅದೆಲ್ಲ ಆರಂಭದಿಂದ ಬಂತಲ್ಲ, ಹೊರಗಡೆ ಎಲ್ಲ ನೀವು ತಿರುಗಾಡಿ ಒಂದು ಅನ್ಬೋದು. ಸರ್, ನಿನ್ನೆ ರಾಣಿ ಮಚ್ಚನವ್ರು ಬಂದಿದ್ದರು ನಮ್ಮ ಮಹಿಳಾ ಹಾಕಿ ಉದ್ಘಾಟನೆಗೆ. ಅವರೊಂದು ಮಾತು ಹೇಳಿದ್ರು, ಅವರು ಸ್ಪೀಚಲ್ಲಿ ತುಂಬ ಅದ್ಭುತವಾಗಿ ಹೇಳಿದ್ರು. ಅವ್ರು ಹೇಳಿದ್ರು, ನೀವು ಯಾರಾದರೂ ಸರಿ, ಇಲ್ಲಿ ಹುಟ್ಟು ಬೆಳೆದಿದ್ರು ಸರಿ, ನೀವು ಹೊರಗಡೆ ಹೋಗಿ ಸಾಧನೆ ಮಾಡಬೇಕು. ಐ ಟೋಟ್ಲಿ ಎಗ್ರಿ. ಯಾಕೆಂದರೆ ನಾವು ಇಲ್ಲೇನಾಗುತ್ತೆ, ನಮಗಿಲ್ಲೇ ನಾವೊಂದು ನಮ್ಮೂರಿದೆ, ಈ ಅಬ್ಬಿ ಫಾಲ್ಸ್ ರೋಡ್ ನಮ್ಮೂರು. ಇಲ್ಲಿ ಹೋದವರು ಬಂದವರು, ಮಡಿಕೇರಿ ಸಣ್ಣ ಟೌನ್, ನೀವು ನೋಡಿದ್ರೆ ಮಡಿಕೇರಿ ಎಲ್ಲ ಒಂದು 40,000 ಇರ್ಬೋದು. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ನಾವೆಲ್ಲ ಹುಟ್ಟು ಬೆಳೆದು ನಮ್ಮ ಸ್ಕೂಲು ಕಾಲೇಜಿಗೆ ಏನಾಗಿದೆ, ನಾನು PUC ತನಕ ಇಲ್ಲಿದ್ದೆ. ನಿಮಗೆಲ್ಲ ಎಲ್ಲರನ್ನೂ ಗೊತ್ತೇ. ಅದೇನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಾವೇ ಇದ್ದಂಗೆ. ನೀವು ಹೊರಗಡೆ ಪ್ರಪಂಚ ಹೋದಾಗ ವರ್ಕ್ ಹಾರ್ಡ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ನಿಮಗೆ ಆಪ್ಷನ್ ಇಲ್ಲ. ಬೆಂಗಳೂರು ಅಂತ ಸಿಟಿ 140 ಪಾಪ್ಯುಲೇಷನ್ ಇದೆ. ಕರ್ನಾಟಕದ 25-30% ಪಾಪ್ಯುಲೇಷನ್ ಬೆಂಗಳೂರಲ್ಲೇ ಇರೋದು. ಮತ್ತು ನಾನು ಐ ವಾಸ್ ಲಿಟಲ್ ಲಕ್ಕಿ, ಒಂದು 65 ದೇಶಗಳಿಗೆ ಹೋಗಿದ್ದೀನಿ. ನಾನು ತುಂಬ ಜನರಿಗೆ ಹೇಳ್ತೀನಿ, ಈಗ ನಮ್ಮಲ್ಲೇ ಇದ್ದಾಗ ಬ್ಯಾಗ್ ಇಟ್ಕೊಳ್ಳಲ್ಲ, ಆಯಿತಾ, ಯಾರೋ ಇಟ್ಕೋಬೇಕು. ನೀವು ಏರ್ಪೋರ್ಟಿಗೆ ಹೋದಾಗ ಅವ್ರು ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಅವ್ರ ಬ್ಯಾಗ್ ಅವ್ರು ಹಿಡ್ಕೊಂಡು ಹೋಗ್ಬೇಕು. ಅದು ರೂಲ್ಸ್, ಬೇರೆ ಚಾನ್ಸ್ ಇಲ್ಲ ನಿಮಗೆ. ಈಗ ನೀವು ಅಮೇರಿಕಾದಲ್ಲಿ ಹೋದಾಗ ಅಲ್ಲಿ ಅಷ್ಟು ದೊಡ್ಡ ಮನುಷ್ಯರಾಗಿರ್ಬೇಕು ಡ್ರೈವರ್ ಇಟ್ಕೊಳ್ಳೋಕ್ಕೆ. ಅಲ್ಲಿ ಒಬ್ಬರು ಡ್ರೈವರ್ ಇಟ್ಕೋಬೇಕಂದ್ರೆ ನಮ್ಮ ಇಂಡಿಯನ್ ರುಪಿಯಲ್ಲಿ ನೀವು ತಗೊಂಡ್ರೆ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ ಇವಾಗ ಕನ್ವರ್ಷನ್ ರೇಟ್ ತಗೊಂಡು ಒಂದು 50-60 ಲಕ್ಷ ಡ್ರೈವರ್ಗೆ ಪೇಮೆಂಟ್ ಮಾಡಬೇಕು. ಹೌದು. ಇಲ್ಲಿ ನೋಡಿ, ನಿಮಗೆ 25,000ಕ್ಕೆ ಯು ವಿಲ್ ಗೆಟ್ ಎವ್ರಿಥಿಂಗ್. ಸೊ ನೀವು ಪ್ರಪಂಚ ಜಾಸ್ತಿ ಒಂದು ಗಾದೆ ಇದೆ, ದೇಶ ಸುತ್ತಬೇಕು, ಕೋಶ ಓದಬೇಕು, ಇದೆರಡು ಮಾಡಿದ್ರೆ ನಿಮಗೆ ನಾಲೆಜ್ ಬರುತ್ತೆ. ಸೊ ಆ ಸರಳತೆ ಎಲ್ಲ ಹೋದಾಗ ಅದೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು. ಸರ್, ಇನ್ನು ಕೆಲವೇ ದಿನ ಬಾಕಿ ಇದೆ ಫೈನಲ್ಗೆ. ಸರ್, ಕೊಡಗುದೋಣಿ ಮೂಲಕ ತಾವು ಬಂದಿದ್ದೀರಿ, ಏನು ಒಂದು ಫೈನಲ್ಗೆ ನೀವು ಏನು ನಿರೀಕ್ಷೆ ಮಾಡ್ತಿದ್ದೀರಿ ಸರ್? ಸಂದೇಶ ಯಾವ ಸರ್? ಇದು 25ನೇ ವರ್ಷ. ನಾನು ಯಾವತ್ತೂ ಹೇಳ್ತೀನಿ, ವಿಶೇಷ ಇನ್ನೊಂತ ಕೇಳಿದಾಗ ಮೊದಲನೇ ವಿಶೇಷ ಇದು ನಮ್ಮ ಜಿಲ್ಲೆಯ ಏನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇದೆ ಮಡಿಕೇರಿ, ಮಂಜಿನ ನಗರಿ ಮಡಿಕೇರಿ ನಡೀತಾ ಇದೆ. ಇದೀಗ ನಿನ್ನೆ ನಾನು ಹೇಳಿದೆ, ಮಡಿಕೇರಿ ಸ್ವಲ್ಪ ಏನಾಗಿದೆ, ಸ್ವಲ್ಪ ಕಾಸ್ಮೋಪಾಲಿಟನ್ ಕಲ್ಚರ್ ಬಂದಂಗಿದೆ. ಸ್ವಲ್ಪ, ನಾನು ಪೂರ್ತಿ ಅಂತ ಹೇಳಲ್ಲ, ಯಾಕೆಂದರೆ ಪಕ್ಕದಲ್ಲಿ ಇರೋರನ್ನ ಇವ್ರಿಗೆ ಗೊತ್ತಿಲ್ಲದಂತಂದು ಅದು ಆ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ. ಇದು ಭಾಳ ಅದಾಗಬಾರ್ದು. ಮತ್ತು ಎಲ್ಲರೂ ಬರಬೇಕು. ಯಾಕೆಂತೇಳಿದ್ರೆ ಇದು ಬರೀ ಒಂದು ಅಫ್ಕೋರ್ಸ್ ಇದು ಕೊಡವರ ಆಡೋದು ನಮ್ಮ ವಿತಿನ್ ದ ಫ್ಯಾಮಿಲಿ ಟೂರ್ನಮೆಂಟ್ ಇರುತ್ತೆ. ಬಟ್ ಇದನ್ನೊಂಥರ ಕೊಡಗಿನ ಹಬ್ಬವಾಗಿ, ನಾಡಿನ ಹಬ್ಬವಾಗಿ ಮಾಡೋಕ್ಕೆ ಎಲ್ಲರೂ ಜನರು ಬರಬೇಕು.
ದೊಡ್ಡ ಸಂಖ್ಯೆಯಲ್ಲಿ ಬಂದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಈ ಕೊಡವ ಹಾಕಿ ಹಬ್ಬ ಏನಿದೆ, ನಾವು ಇದನ್ನ ಹಬ್ಬ ಅಂತಲೇ ಕರೆಯೋದು, ಸ್ಪೋರ್ಟ್ಸ್ ಅಂತ ಕರೆಯೋದಿಲ್ಲ. ನೀವು ಅಲ್ಲಿ ನೋಡಿ ಬ್ಯಾಂಡ್ ಇರ್ಬೋದು, ನಾಳೆ DJ ಬರ್ಬೋದು, ಇದೊಂಥರ ಹಬ್ಬ ವಿಭಿನ್ನವಾಗಿರುತ್ತೆ. ಸೊ ಯಥೇಚ್ಛ ಜನರು ಬಂದು ಎಲ್ಲ ಸೇರ್ಕೊಂಡು ಒಂದು ಗೆಲುವು ಸಿಗ್ದಂಗೆ ಆಗುತ್ತೆ. ನೀವು ನೋಡಿದ್ರೆ 2001ರಲ್ಲಿ 4 ಸತಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್, ಅಲ್ಲಿಂದ ಕಳೆದ ವರ್ಷ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ನೀವು ಹಂಗೆ ನೋಡ್ಕೊಂಡು ಹೋದರೆ ಅಲ್ಲಿ ಒಂದು ಬುಕ್ ರಿಲೀಸ್ ಮಾಡಿದ್ದಾರೆ, ವರ್ಲ್ಡ್ 501 ಮಸ್ಟ್ ಬಿ ದೇರ್ ಇವೆಂಟ್ಸ್. ಅಂದರೆ ಇಡೀ ಪ್ರಪಂಚದಲ್ಲಿ ನಡೆಯುವಂಥ 501 ಕಾರ್ಯಕ್ರಮದಲ್ಲಿ ಅಥವಾ ಉತ್ಸವದಲ್ಲಿ ಇದು ಎಷ್ಟು ಜನರಿಗೆ ಗೊತ್ತಿದೆ, ನಮ್ಮವ್ರಿಗೆ ಎಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಆಡ್ತಾರೆ, ಎಷ್ಟು ಗೊತ್ತಿದೆ, ಯಾಕೆಂದರೆ ಇದು ಇಡೀ ಪ್ರಪಂಚದಾದ್ಯಂತ ಸರ್ಕ್ಯುಲೇಟ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಬುಕ್ಕಲ್ಲಿ ಸಿನಾಪ್ಸಿಸ್ ನೀವು ನೋಡಿದ್ರೆ ಕಂಟ್ರಿ ವೈಸ್ ಮಾಡಿಲ್ಲ, ಕಾಂಟಿನೆಂಟ್ ವೈಸ್ ಮಾಡಿದ್ದಾರೆ. ಏಷ್ಯಾ, ಅಮೆರಿಕಾ, ಆಸ್ಟ್ರೇಲಿಯಾ ಅಂತ ಮಾಡಿದ್ದಾರೆ. ಅದರಲ್ಲಿ 463ನೇ ಪೇಜ್ ನಂಬರ್ಲಿ ಇದ್ರ ವಿತ್ ಫೋಟೋ ಉಲ್ಲೇಖ ಆಗಿದೆ. ಸೊ ಇದೊಂಥರ ಗ್ಲೋಬಲಿ ರೆಕಗ್ನೈಸ್ಡ್ ಈವೆಂಟ್ ಆಗಿರೋದ್ರಿಂದ ನಾವು ಇದನ್ನು ಇನ್ನೂ ಉನ್ನತಕ್ಕೆ ತಗೊಂಡೋಗ್ಬೇಕಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಂದ್ರೆ 2-3 ಅಂಶ. ಅದರಲ್ಲಿ ಮುಖ್ಯವಾಗಿ ಇದಕ್ಕೆ ಟೀಮ್ ಎಂಟ್ರಿ, ಅದೇನೋ ದೇವ್ರ ದಯದಿಂದ ಎಲ್ಲರೂ ಸಹಾಯದಿಂದ ಆಗಿದೆ. 2ನೇದು ಜನರು ಬರಬೇಕು, ನೋಡಬೇಕು, ಅದು ಆಗೋ ಪ್ರೊಸೆಸ್ಸಲ್ಲಿ ಇದೆ. ಅಫ್ಕೋರ್ಸ್ 3ನೇದು ದುಡ್ಡು ಇರ್ಬೋದು, ಇನ್ನೊಂದಿರ್ಬೋದು, ಅದು ಪ್ರೋಸೆಸ್ ಆನ್ ಗೋಯಿಂಗ್ ಪ್ರೋಸೆಸ್. ಸೊ ಎಷ್ಟು ಜನರು ಬರ್ತಾರೆ, ಎಷ್ಟು ಚೆನ್ನಾಗಿ ನಡೆಯುತ್ತೆ, ಎಷ್ಟು ಪೀಸ್ಫುಲ್ಲಾಗಿ ನಡೆಯುತ್ತೆ, ಎಷ್ಟು ಹಬ್ಬದ ವಾತಾವರಣ ನಿರ್ಮಾಣ ಮಾಡ್ತೀರಾ, ಅದು ಅಷ್ಟೇ ಅದು ಒಳ್ಳೆಯದಾಗುತ್ತೆ ಅಂತ ಹೇಳೋದು ನನ್ನ ಭಾವನೆ. ಈ ವೀಕ್ಷಕರೇ, ಒಂದು ಅದ್ಭುತವಾದಂಥ ಒಂದು ಸಂದೇಶನ ಕೊಡಗುದಲ್ಲಿ ಮೂಲಕ ಕೊಟ್ಟಿದ್ದಾರೆ. ಆ ಸಣ್ಣ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡಿ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಲು ನಮ್ಮ ಅಧ್ಯಕ್ಷರು ಯಶಸ್ವಿಯಾಗಿದ್ದಾರೆ. ಕಾರ್ಯಕ್ರಮದ ಮೂಲಕ ಧನ್ಯವಾದ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.